ನಾನು ನೇರವಾಗಿ DGP ಅವರಿಗೆ ಪತ್ರವನ್ನು ಬರೆದಿದ್ದೀನಿ. ದಯಮಾಡಿ ಇವನ ವಿರುದ್ಧ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಪ್ರಿವೆನ್ಷನ್ ಆಫ್ ಅಟ್ರೋಸಿಟೀಸ್ ಆ್ಯಕ್ಟ್ 1989 ಅಂಡರ್ ಸೆಕ್ಷನ್ 3 ಅಡಿನಲ್ಲಿ ಕೇಸ್ ದಾಖಲಾಗಬೇಕು, ಕೂಡಲೇ ಅರೆಸ್ಟ್ ಆಗಬೇಕು. ಒಕ್ಕಲಿಗ ಸಮುದಾಯದ ಹೆಣ್ಣು ಮಕ್ಕಳನ್ನು ಮಂಚಕ್ಕೆ ಕರೀತಾನಿವ. ಒಕ್ಕಲಿಗ ಸಮುದಾಯದ ಮುಖಂಡರುಗಳು ಏನು ಮಾಡ್ತಾ ಇದ್ದಾರೆ, ಆ ಸ್ವಾಭಿಮಾನಿ ಒಕ್ಕಲಿಗರು ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ನನಗೆ. ಮೈಸೂರಲ್ಲಿ ನಾನು ಲಾಸ್ಟ್ ಟೈಮ್ 2024 ಏಪ್ರಿಲಲ್ಲಿ ಚುನಾವಣೆ ನಿಂತಾಗ ಸೋಕಾಲ್ಡ್ ಒಕ್ಕಲಿಗ ಮುಖಂಡರುಗಳು ನನ್ನ ವಿರುದ್ಧ ಪ್ರೆಸ್ ಮೀಟ್ ಮಾಡಿ ಯಾವ ಕಾರಣಕ್ಕೂ ಲಕ್ಷ್ಮಣನ್ಗೆ ವೋಟ್ ಮಾಡಬೇಡಿ, BJP ಅಭ್ಯರ್ಥಿಗೆ ವೋಟ್ ಮಾಡಿ ಅಂದರು. 47 ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿದ್ದಂಥ ಪಕ್ಷಕ್ಕೆ ವೋಟ್ ಮಾಡದೇ ಇರೋ ರೀತಿಯಲ್ಲಿ ನೋಡಿಕೊಂಡ್ರು ಆ ಸಮುದಾಯದವರು. ಆ ಸಮುದಾಯದ ಹಿತದೃಷ್ಟಿಯನ್ನು ಕಾಪಾಡುವಂಥದ್ದು ಎಲ್ಲಿ ಸ್ವಾಮಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರಲ್ಲ, ಅವರು ಎಲ್ಲೆಲ್ಲ ಕಾಣ್ತಾ ಇಲ್ವಲ್ಲ. ಒಕ್ಕಲಿಗರ ಹೆಣ್ಮಕ್ಳನ್ನು ಮಂಚಕ್ಕೆ ಕರಿತಾ ಇರುವಂಥ ವ್ಯಕ್ತಿ ಮುನಿರತ್ನ ನಾಯ್ಡು, BJP ಮುಖಂಡ. ಇದು ಎಲ್ಲಿ ನೀವು ಕೇಳಿಸ್ಕೊಂಡಿಲ್ವಾ? ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ದಯಮಾಡಿ ಹೇಳ್ಬೇಕಲ್ಲ. ಒಕ್ಕಲಿಗ ಸಮುದಾಯವನ್ನು ಇಂಟ್ರೆಸ್ಟನ್ನು ಕಾಪಾಡುವಂಥದ್ದು ನಾವು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಒಂದಷ್ಟು ಜನಗಳು ಕೊಚ್ಕೊಳ್ಳುವಂಥದ್ದು. ಆಮೇಲೆ JDS ಮುಖಂಡರುಗಳು ಅವರೆಲ್ಲ ಎಲ್ಲಿ ಕಾಣ್ತಾ ಇಲ್ವೇ? BJP MP ವೋಟ್ ಹಾಕ್ಸಿದ್ರಲ್ಲ ಸ್ವಾಮಿ, 90% ವೋಟು. ಎಲ್ಲಿ BJP MP ಅವರೆಲ್ಲಿ ಮಾತಾಡ್ತಾ ಇಲ್ವಲ್ಲ. ಆಮೇಲೆ ದುಡ್ಡು ಬೇಡಿಕೆ ಇಡ್ತಾನೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇವನ ವಿರುದ್ಧ ದಾಖಲಾಗಬೇಕು ಕೇಸು. ಗವರ್ನರು ಅವರು ದಲಿತರೇ, BJP ಅವರು ಏನು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡಿದ್ರು. ಗವರ್ನರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದ ವಿಚಾರದಲ್ಲಿ ನಾವು ಆರೋಪ ಮಾಡಿದ್ದಕ್ಕೆ ದಲಿತರ ವಿರುದ್ಧ ಕಾಂಗ್ರೆಸ್ನವರು ತಿರುಗಿ ಬೀಳ್ತಾವ್ರೆ, ಮುಗಿ ಬೀಳ್ತಾವ್ರೆ ಅಂತ ದೊಡ್ಡದ ಆಂದೋಲನ ಮಾಡಿ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸ್ಟ್ರೈಕ್ ಮಾಡಿದ್ರು. ಅವೆಲ್ಲ ಇವರು ಛಲವಾದಿ ನಾರಾಯಣ ಸ್ವಾಮಿ ಪಾಪ ಎಲ್ಲೋ ಕಾಣ್ತಾ ಇಲ್ಲ. ಆ ಚಡ್ಡಿಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಹೋಗಿದ್ದಕ್ಕೆ ಪಾಪ ಅವ್ರಿಗೆ MLC ಮಾಡಿರೋ, ವಿರೋಧ ಪಕ್ಷ ನಾಯಕರಾಗಿ ಮಾಡಿರೋ, ಅವ್ರನ್ನ ಭಾಳ ತುಚ್ಛವಾಗಿ ಅನ್ಪಾರ್ಲಿಮೆಂಟ್ರಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಡಾಕ್ಟರ್ G. ಪರಮೇಶ್ವರ್ನ ಅವ್ರ ಜೊತೆ ಯಾಕೆ ಹೋಗ್ತೀಯ ನೀನು, ಅವನ ಜೊತೆ ಯಾಕೆ ಹೋಗ್ತೀಯ, ಅವನು ಯಾರು ಅನ್ನುವಂಥ ರೀತಿಯಲ್ಲಿ ಬಹಳ ಕೇವಲವಾಗಿ ಪದವನ್ನು ಉಪಯೋಗಿಸಿ ಮಾತಾಡಿರುವಂಥದ್ದಕ್ಕೆ ಆ ದಲಿತ ಲೀಡರ್ಸ್ಗಳು, ದಲಿತ ಮುಖಂಡರುಗಳು, ದಲಿತ ಸಂಘಟನೆಗಳು ಎಲ್ಲಿದ್ದಾವೆ ಅನ್ನುವಂಥದ್ದು ನನಗೂ ಅರ್ಥ ಆಗ್ತಾ ಇಲ್ಲ. ಕೆಲವರು ಪಾಪ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ, ದೂರು ದಾಖಲು ಮಾಡಿದ್ದಾರೆ. ಇವನ ವಿರುದ್ಧ ನಾವು ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು ಇಷ್ಟೇ, ದಯಮಾಡಿ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು, ಕೂಡಲೇ ಅರೆಸ್ಟ್ ಆಗಬೇಕು. ಈ ಶುಡ್ ಬಿ ಇಮ್ಮಿಡಿಯೇಟ್ಲಿ ಟೇಕನ್ ಇನ್ ಟು ಕಸ್ಟಡಿ. ನಾಳೆ ದಿವಸ ಏನಾದರೂ ಮತ್ತೊಂದು ಏನು ಗಲಭೆಗಳಾಗುವಂಥದ್ದು ಆದರೆ ಅದಕ್ಕೆ ನೇರವಾದಂಥ ಹೊಣೆ BJP ಅವರೇ. ಪೊಲೀಸ್ನವರು ಸುಮ್ಮನೆ ಕೂರುವಂಥದ್ದು ಆಗ್ಬೋದು, ಎಲ್ಲ ಮುಗಿದೋದ ಮೇಲೆ ಫೀಲ್ಡ್ಗೆ ಬರುವಂಥ ಕೆಲಸ ಆಗಬಾರ್ದು. DGP ಅಲೋಕ್ ಮೋಹನ್ ರವರೇ, ನಿಮಗೆ ನಾನು ಪತ್ರ ಬರೆದಿದ್ದೀನಿ, ಆನ್ಲೈನಲ್ಲಿ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿದ್ದೀನಿ ನೋಡಿ. ಇಲ್ಲಿ ನಿನ್ನೆ ದಿವಸನೇ ಐ ಹ್ಯಾವ್ ಲಾಡ್ಜ್ ಎ ಕಂಪ್ಲೈಂಟ್ ಡೈರೆಕ್ಟ್ಲಿ ಟು ಯು. ಇಂಥವರೆಗೂ ಯಾಕೆ ನೀವು ಆ್ಯಕ್ಷನ್ ತಗೊಂಡಿಲ್ಲ, ಇವನ್ನ ಯಾಕೆ ಕಸ್ಟಡಿ ತಗೊಂಡಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ? ದಯಮಾಡಿ ಕೂಡಲೇ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ. ಒಬ್ಬ BJP MLA ಈ ರೀತಿ ಬಹಳ ಕೇವಲವಾಗಿ ಮಾತಾಡುವಂಥದ್ದು, ಅಮ್ಮ ಅಕ್ಕ ಅಂತ ಅವ್ರ ಮನೆಯವ್ರನ್ನ ಮಂಚಕ್ಕೆ ಕರೆಯುವಂಥ ಕೆಲಸವನ್ನು ರೂಢಿಸ್ಕೊಂಡಿದ್ದಾರಲ್ಲ. ಬಹುತೇಕ BJPಯವರ ಮೈಂಡ್ ಸೆಟ್ ಇದೇನೆ. ಬಹುತೇಕ BJPಯವರ ಮೈಂಡ್ ಸೆಟ್ಟು ಇದೇ ಮೈಂಡ್ ಸೆಟ್ಟು. ಮುನಿರತ್ನ ನಾಯ್ಡು ಅವರ ಮೈಂಡ್ ಸೆಟ್ಟೇನೆ, ಹೊಸದೇನಿಲ್ಲ ಇಲ್ಲಿ. ಇವರು ಹೊರಗಡೆ ಬಂದು ಹೇಳ್ಕೊಂಡವ್ರೆ, ಎಲ್ಲೋ ರೆಕಾರ್ಡ್ ಹೋಗಿದೆ. ಇಲ್ಲ ಅಂದರೆ ಒಳಗಡೆನೆ ಏನೇನು ಮಾಡಬೇಕು, ಏನೇನು ಆಗುತ್ತೋ ಅನ್ನುವಂಥದ್ದು ಅದು ಆಗ್ತಾ ಇರುತ್ತೆ. ಇದು ಇವತ್ತಿನ ಪರಿಸ್ಥಿತಿ. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಕೂಡಲೇ ಡೈರೆಕ್ಷನ್ಸ್ ಕೊಡಬೇಕು. ಡಾಕ್ಟರ್ G. ಪರಮೇಶ್ವರ್ ಅವರು ದಯಮಾಡಿ ಪೊಲೀಸ್ನವ್ರಿಗೆ ಕೂಡಲೇ ಡೈರೆಕ್ಷನ್ಸ್ ಕೊಡಿ. ನಾನ್ ಬೈಲಬಲ್ ವಾರಂಟ್ಗಳನ್ನು ಹಾಕಿ ಒಳಗಡೆ ಹಾಕುವಂಥ ಕೆಲಸವನ್ನು ಮಾಡಬೇಕು. ನಾಳೆ ದಿವಸ ಅಕಸ್ಮಾತ್ ಒಕ್ಕಲಿಗ ಸಮುದಾಯ ಇರ್ಬೋದು,
ದಲಿತ ಸಮುದಾಯಗಳು ರೊಚ್ಚಿಗೆದ್ದು ಎದ್ದು ನಿಲ್ಲುವಂಥ ಕೆಲಸ ಆಗೋವರೆಗೂ ಕಾಯುವಂಥ ಕೆಲಸವನ್ನು ಮಾಡಬೇಡಿ.